ಕೊಡಿ. ಅಯ್ಯೋ ನನ್ನ ತಾಯಿ, ನಿನ್ನ ಕೈನಾಗೆ ಒಳ್ಳೆ ಬೆಳಕೈತೆ ಕಣವ. ನೀನು ಹೋದ ಮನೆಗೆ ಲಕ್ಷ್ಮಿ ತಾನಾಗಿ ಬರ್ತಾಳೆ, ಸರಸ್ವತಿ ನಿನ್ನ ಹಿಂದಿಂದೇನೆ ಬರ್ತಾಳೆ. ನಗು ಶಾಶ್ವತವಾಗಿರುತ್ತೆ, ಇನ್ನು ನೆಮ್ಮದಿಯಂತೂ ನೆಲೆಸುತ್ತೆ. ನೀನಿರೋ ಮನೆಯಾಗೆ ನಗು ಕಮ್ಮಿ ಆಗೋದಿಲ್ಲ, ನೆಮ್ಮದಿ ತಾನಾಗಿ ಬಂದು ನೆಲೆಸುತ್ತೆ. ಅಂತ ಅಪರೂಪದ ಜಾತಕ ತಾಯಿ ನಿಂದು. ನಿನ್ನ ಗಂಡ ನಿನ್ನ ಮನ್ಸಾರೆ ಪ್ರೀತಿಸ್ತಾನೆ, ಅವನ ಅದೃಷ್ಟನೇ ನೀನು ಅಂತ ಅನ್ಕೊಂಡಿದ್ದಾನೆ. ಈ ಪ್ರೀತಿ ಹೀಗೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದಾನೆ. ಈ ಬಂಗಾರದಂಥ ಜೋಡಿ ಮೇಲೆ ಆ ಭಗವಂತನ ಆಶೀರ್ವಾದ ಐತೆ. ಕೈ ಬಿಡದೆ ಜೊತೆಯಾಗೆ ಬದುಕೋ ಯೋಗ ಕಾಣ್ತೈತೆ. 100 ಕಾಲ ಚೆನ್ನಾಗಿರ್ತೀಯ, ಮುತ್ತೈದೆಯಾಗಿ ಬಾಳ್ತೀಯ. ನನಗೆ ಗೊತ್ತಿತ್ತು ಭೂಮಿಕಾ, ಅವ್ರು ಹೀಗೆ ಹೇಳ್ತಾರೆ ಅಂತ. ಭಾಳ ಖುಷಿ ಆಯ್ತು ನನಗೆ. ದೇವ್ರು ಏನು ಬರ್ದಿರ್ತಾನೋ ಅದೇ ಆಗೋದು ಗೌತಮ್ ಅವರೇ. ಮುಂದೇನಾಗಬೇಕು ಅಂತ ಹೇಳೋರಿರ್ಬೋದು, ಆದರೆ ನಿಜವಾಗ್ಲೂ ಏನಾಗುತ್ತೆ ಅಂತ ತೋರಿಸೋದು ಟೈಮ್ ಮಾತ್ರ. ಕರೆಕ್ಟು, ನೀವು ಹೇಳಿದ್ದು ನಿಜ ಇರ್ಬೋದು, ಬಟ್ ಅವ್ರು ಹೇಳಿದ್ದು ಏನೋ ಒಂಥರ ಪಾಸಿಟಿವ್ ಆಗಿತ್ತು. ನನಗೆ ಅಷ್ಟು ಸಾಕು. ಐ ಆಮ್ ಹ್ಯಾಪಿ. ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನ್ರಿ ಇದು, ನೀವು ನನಗೆ ಟ್ಯಾಕ್ಸ್ ಹಾಕ್ತೀರಾ ಅಂದ್ಕೊಂಡ್ರೆ ಬರೀ ಗಂಡಸರು ತಿಂಗಳನ್ನೇ ತರಿಸ್ಬಿಟ್ಟಿದ್ದೀರಾ? ಎಲ್ಲ ನಿಮಗೋಸ್ಕರ ನನ್ನ ಕಡೆಯಿಂದ ಗಿಫ್ಟು. ನನಗೆ ನಾನೇ ಟ್ಯಾಕ್ಸ್ ಹಾಕೋತಿದ್ದೀನಿ. ಓ ಓಕೆ, ಸೆಲೆಕ್ಟ್ ಮಾಡಿ. ನೀವೇ ಸೆಲೆಕ್ಟ್ ಮಾಡಿ. ಇಲ್ಲ, ನೀವು ಮಾಡಿ. ನೀವೇ ಸೆಲೆಕ್ಟ್ ಮಾಡಿ. ನೋಡಿ, ನಾನು ಈ ತುಂಬ ಫ್ಯಾನ್ಸಿ ಆಗಿರೋದಲ್ಲ ಹಾಕಲ್ಲ, ಸಿಂಪಲ್ ಆಗಿರಬೇಕು. ನಿಮ್ಗೆ ಜಾಸ್ತಿ ಖರ್ಚಾಗಬಾರ್ದು, ಪ್ರೀತಿಯಿಂದ ಕೊಡಿಸಿ. ಯಾವುದು ಕೊಡ್ಸಿದ್ರು ಹಾಕೋತಿ. ಖರ್ಚು ನಿಮಗಿಂತ ಹೆಚ್ಚಾ? ಪ್ರೀತಿ ಹೆಚ್ಚು. ಅದು ಪ್ರೀತಿಯಿಂದ ನೀವೇನು ಕೊಡ್ಸಿದ್ರು ನೀವೇ ಸೆಲೆಕ್ಟ್ ಮಾಡಿ. ಇದೇಗಿದೆ? ಬೇಡಪ್ಪ, ನನ್ನ ಕೈಗೆ ತುಂಬ ಇದಾಗಿ ಕಾಣುತ್ತೆ. ಬೇಡ, ಅದು ಬೇಡ ನನಗೆ. ಸರಿ, ಓಕೆ. ಅದು ಇದಾ? ಅಲ್ಲ, ಪಕ್ಕದ್ದು. ಇದಾ? ಹಾಂ, ಚೆನ್ನಾಗಿದೆ ಅಲ್ಲ? ನಿಮ್ಗೆ ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆದರೆ ನನಗೂ ಇಷ್ಟ. ಕೊಡಿ, ಸೈಜ್ ನೋಡೋಣ. ವಾ, ಕರೆಕ್ಟಾಗಿದೆ ಸೈಜು, ಸೂಪರ್. ಗೌತಮ್ ಅವರೇ, ಹಾಂ, ಈ ರಿಂಗ್ನ ಯಾವತ್ತೂ ತೆಗಿಯೋಕೆ ಹೋಗ್ಬೇಡಿ. ಈ ರಿಂಗ್ ನಿಮ್ಮ ಕೈಯಲ್ಲಿರುವವರೆಗೂ ನಾನು ನಿಮ್ಮ ಜೊತೆಲೇ ಇದ್ದೀನಿ ಅಂತ ಅರ್ಥ. ರಿಂಗ್ ಅಷ್ಟೇ ಅಲ್ಲ, ಇದು ನನ್ನ ಜೀವ ಅಂತ ಅಂದ್ಕೊಳ್ಳಿ. ಇದು ಯಾವಾಗಲೂ ನನ್ನ ಜೊತೆನೇ ಇರ್ತಿರಲ್ಲ. ಜೊತೆಗೆ ರಿಂಗು ಅಂದರೆ ಡಬಲ್ ಭೂಮಿಕಾ. ವಾ, ಚಾಕ್ ಪಾಟ್. ಸರಿ, ಬನ್ನಿ ಬಿಲ್ ಮಾಡ್ಸ. ಒಂದು ನಿಮಿಷ ರೀ, ನೀವು ನನಗೆ ಕೊಡಿಸ್ಬಿಟ್ರಿ, ನಾನು ನಿಮ್ಗೆ ಏನಾದರೂ ಕೊಡಿಸ್ಬೇಕಲ್ಲ. ನನಗೇನು ಬೇಡ. ಏನು ಬೇಡ ಅಂದ್ರೇನು? ಇವತ್ತು ನಿಮ್ಮೊಬ್ಬರದೆಲ್ಲ ಆ್ಯನಿವರ್ಸರಿ, ನಮ್ಮಿಬ್ಬರದು ಆ್ಯನಿವರ್ಸರಿ. ನೀವು ಬೇಡ ಅಂದರೆ ನನಗೂ ಬೇಡ. ಇರಲಿಲ್ಲ. ಸರಿ, ಇಲ್ಲಿ ಬೇಡ. ಇಲ್ಲೇ ತೊಗೋಬೇಕು. ನೀವು ಏನು ಸೆಲೆಕ್ಟ್ ಮಾಡ್ತೀರಾ ಹೇಳಿ. ನೋಡಿ, ಅಲ್ಲಿ ಸರ ಇದೆ, ನೆಕ್ಲೆಸ್ ಇದೆ, ಒಳ್ಳೆ ಜುಮ್ಕಿ. ಗೌತಮ್ರೆ, ನಿಮಗೆ ಗೊತ್ತಲ್ವಾ ಈ ಗೋಲ್ಡ್ ಸಿಲ್ವರ್ ನಂಗೆ ಆಗ ಬರಲ್ಲ ಅಂತ. ಸರಿ, ಏನು ಬೇಕು ಹೇಳಿ. ಟೈಮ್ ಕೊಡಿಸಿ. ವಾಚ್? ಯು ಮೀನ್ ವಾಚ್? ಓಕೆ ಮೇಡಮ್, ವಾಚ್ ಕಲೆಕ್ಷನ್ ಇದೆಯಾ? ಗೋಲ್ಡ್ ವಾಚ್? ಇಲ್ಲಿ ಬೇಡ, ಗೋಲ್ಡ್ ಬೇಡ. ನೀವು ಕೊಡಿಸ್ಲೇಬೇಕಂದ್ರೆ ಒಂದು ನಾರ್ಮಲ್ ವಾಚ್ ಕೊಡಿಸಿ.
ನೀವು ಯಾರು? ಗೌತಮ್ ದಿವಾನ್ ಹೆಂಡ್ತಿ. ಗೋಲ್ಡ್ ವಾಚ್ ಹಾಕೋಬೇಕು. ಸುಮ್ಮನೆ ಇಲ್ಲ ಮೇಡಮ್ ಇದೊಂದು ಬಿಲ್ ಮಾಡಿ. ಬನ್ನಿ. ಪ್ಲೀಸ್ ಪ್ಲೀಸ್ ನನಗೆ ನಾರ್ಮಲ್ ವಾಚ್ ಕೊಡಿಸಿ ನೀವು ಪ್ಲೀಸ್. ಭೂಮಿಕಾ, ವಾಚ್ ಯಾವ್ದು ಹಾಕಿದ್ರೇನೋ ಟೈಮ್ ಎಲ್ಲದರಲ್ಲೂ ಒಂದೇ ತೋರಿಸೋದು. ಟೈಮ್ ಏನೂ ಬದಲಾಗಲ್ಲ. ನಿಮ್ಮ ಕೈಯಲ್ಲಿ ಗೋಲ್ಡ್ ಚೆನ್ನಾಗಿ ಕಾಣುತ್ತೆ. ಪ್ಲೀಸ್ ಬನ್ನಿ. ತುಂಬ ದೊಡ್ಡದಾಗುತ್ತಲ್ಲ. ಹಾಂ ಇಲ್ಲಿ ಕೈ ಕೊಡಿ. ಒಂದು ನಿಮಿಷ, ಏನು? ಇದೆಷ್ಟಾಗ್ಬೋದು? ಹಲೋ, ನಿಮಗಿಂತ ಕಾಸ್ಟ್ಲಿ ಏನಲ್ಲ. ಇಟ್ಸ್ ಓಕೆ ಮೇಡಮ್. ಸುಮ್ಮನಿರಿ. ಬೇಡ ಸಿಂಪಲ್ ಆಗಿ ಏನಾದರೂ. ನೋಡ್ರಿ, ಸಿಂಪಲ್ ಆಗಿರೋ ವ್ಯಕ್ತಿಗಳಿಗೆ ಸಿಂಪಲ್ ವಾಚ್, ನಿಮ್ಮಂಥ ಕಾಸ್ಟ್ಲಿ ವ್ಯಕ್ತಿಗೆ ಕಾಸ್ಟ್ಲಿ ವಾಚ್. ನೀವು ದಯವಿಟ್ಟು ಪ್ರೈಸ್ ಟ್ಯಾಗೆಲ್ಲ ನೋಡೋಕೆ ಹೋಗ್ಬೇಡಿ. ನಾನು ವಾಚ್ನ ಸೆಲೆಕ್ಟ್ ಮಾಡ್ತೀನಿ, ನೀವು ಸುಮ್ಮನೆ ಹಾಕ್ಕೋಬೇಕಷ್ಟೇ. ಓಕೆ? ವಾವ್, ಹೇಗಿದೆ? ನಿಮ್ಗೆ ಇಷ್ಟ ಆಯ್ತಾ? ನಿಮಗೆ ಇಷ್ಟ ಆದರೆ ನನಗೂ ಇಷ್ಟ. ಇನ್ಮೇಲಿಂದ ನಿಮಗೆ ಎಕ್ಸ್ಟ್ರಾ ಒಳ್ಳೆ ಟೀಮ್ ಶುರು ಆಗಲಿ ಅಂತ ವಿಶ್ ಮಾಡ್ತೀನಿ. ಗುಡ್ ಲಕ್ ಆ್ಯಂಡ್ ಹ್ಯಾಪಿ ಆ್ಯನಿವರ್ಸರಿ. ಸಮಯ ನನ್ನಿಂದ ದೂರ ಆಗ್ತಿದೆ, ಅದರ ಸಂಕೇತ ಅನಿಸುತ್ತೆ ಈ ವಾಚು. ನನ್ನ ಟೈಮೇ ಸರಿ ಇಲ್ಲ ಅನ್ನುವಾಗ ನೀವು ನನಗೆ ವಾಚ್ ಕೊಡಿಸ್ತಿದ್ದೀರಾ. ಏನಾಯಿತು? ಸರಿ, ಈಗ ಇಬ್ಬರು ಒಬ್ರಿಗೊಬ್ರು ಗಿಫ್ಟ್ ಕೊಟ್ಕೊಂಡಿದ್ದಾಯಿತು ಅಷ್ಟೇನಾ? ಇವತ್ತಿನ ಸರ್ಪ್ರೈಸಸ್ ಮುಗೀತಾ ಇಲ್ಲಿಗೆ? ಇನ್ನೂ ಇದೆ. ಇನ್ನೂ ಇದೆಯಾ? ಓ ಮೈ ಗಾಡ್, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಮೇಡಮ್ ಇದನ್ನು ಪ್ಯಾಕ್ ಮಾಡಿ. ಯಾ, ಹೊರಡೋಣ ಬನ್ನಿ. ಅಂಕಲ್, ಏನೋ ಮಾತಾಡಬೇಕು ಅಂತ ಬಂದ್ರಿ, ನೋಡಿದ್ರೆ ಸುಮ್ಮನೆ ಇದ್ದೀರಾ? ನಿಮ್ಮನ್ನು ನೋಡ್ತಾ ಇದ್ರೆ ವಿಷಯ ಯಾಕೋ ಸೀರಿಯಸ್ ಆಗಿರೋಂಗಿದೆ. ಏನು ಹೇಳಿ? ಆನಂದಪ್ಪ, ಯಾಕೋ ಮನಸ್ಸಲ್ಲಿ ಕಿರಿಕಿರಿ ಕಣ. ಅಲ್ಲ, ಎಲ್ಲ ಮುಗೀತು, ಸರಿಯಾಯಿತು, ಒಂದು ಹಂತಕ್ಕೆ ಬಂತು ಅಂದಾಗ ಇದರ ಹಿಂದೆ ಏನೋ ನಡೀತಿದೆ ಅಂತ ಅನ್ಸೋಕ್ಕೆ ಶುರುವಾಗಿದೆ ನನಗೆ. ಅಲ್ಲ, ನಮಗೆ ಕಣ್ಣಿಗೆ ಕಾಣದೆ ಅದರಿಂದ ಏನೋ ನಡೀತಿದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ ನನಗೆ. ಅಂದರೆ ನೀವು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ನಮ್ಮ ಶಕುಂತಳ ಜಯದೇವ್ ಹತ್ರ ಸಿಗ್ನೇಚರ್ ತಗೊಳಕ್ಕೆ ಹೋಗಿದ್ಲಲ್ಲ, ಗೊತ್ತಲ್ಲ ಅವನು ಕಿರಾತಕ ಕೌರವೇಂದ್ರ. ಒಂದೇ ಒಂಚೂರು ಜಗಳ ಆಡಿಲ್ಲ ಅಂತ ಕಣೋ, ಒಂದೇ ಒಂಚೂರು ತಕರಾರು ಮಾಡಿಲ್ಲ. ಅವಳು ಹೇಳಿದ ಕಡೆ ಸಿಗ್ನೇಚರ್ ಮಾಡಿ ಕಳಿಸಿದ್ದಾನೆ. ಇದ್ರ ಹಿಂದೆ ಏನೋ ಇದೆ ಅಂತ ಅನ್ಸೋಕ್ಕೆ ಶುರುವಾಗಿದೆ ಆನಂದಪ್ಪ ನನಗೆ. ಹೌದು ಅಂಕಲ್, ಈ ವಿಷಯ ಕೇಳಿ ನನಗೂ ಶಾಕ್ ಆಗ್ತಾ ಇದೆ. ಅಲ್ಲ, ಒಂದು ಸಣ್ಣ ವಿಷಯಕ್ಕೂ 10 ಸರ್ತಿ ಚೆಕ್ ಮಾಡಿ ಸೈನ್ ಹಾಕೋನು ಇಷ್ಟು ದೊಡ್ಡ ವಿಷಯಕ್ಕೆ ಏನು ಕೇಳದೆ ಸೈನ್ ಹಾಕ್ಬಿಟ್ಟ ಅಂದರೆ ಆಶ್ಚರ್ಯ ಆಗ್ತಾ ಇದೆಯಪ್ಪ. ಅದೇ ಕಣಪ್ಪ, ನಮ್ಮ ಜಯದೇವ ಏನೇ ಮಾಡಿದ್ರು ಅದರಿಂದ ಒಂದು ದೊಡ್ಡ ಪ್ಲ್ಯಾನೇ ಇರುತ್ತೆ.